ಹಾಯ್ ಅಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮನೆ ಕ್ಲೀನಿಂಗ್ದು ಕಿಚನ್ ಕ್ಲೀನಿಂಗ್ದು ಅಂತ ನಾನು ವಿಡಿಯೋ ಮಾಡಿದ್ದೆ. ಅದು ಫುಲ್ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ಶುಕ್ರವಾರ ನಾನು ಮನೆ ಏನು ಕ್ಲೀನ್ ಮಾಡಲ್ಲ. ಕಿಚನ್ ಆಗಿರ್ಬೋದು, ಮನೆ ಆಗಿರ್ಬೋದು, ನಾನೇನು ಕ್ಲೀನ್ ಮಾಡಲ್ಲ. ಸೊ ಹಾಗಾಗಿ ಇವತ್ತು ಅದ್ರದ್ದೇನೆ ಕಿಚನ್ ಕ್ಲೀನಿಂಗ್ದೇನೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಇವಾಗ ಸ್ನಾನ ಮತ್ತು ಪೂಜೆ ಎಲ್ಲ ಆಯಿತು. ತಿಂಡಿ ಬೆಳಗ್ಗೆ ನಾನು ಉಪ್ಪಿಟ್ಟು ಮಾಡಿದ್ದೆ, ಅದನ್ನೆಲ್ಲ ನಾನು ವೀಡಿಯೋ ಮಾಡಿಲ್ಲ. ಇವಾಗ ಮಧ್ಯಾಹ್ನಕ್ಕೆ ಹೀರೆಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಮಾರ್ಕ್ಸ್ ಆಗ್ತಿದೆ, ಪಿಂಪಲ್ಸ್ ಆಗ್ತಿದೆ. ಈ ಟೈಮಲ್ಲಿ ಪಿಂಪಲ್ಸು ಮಾರ್ಕ್ಸ್ ಎಲ್ಲ ಕಾಮನ್ನು. ಸೊ ಹಾಗಾಗಿ ಇವಾಗ ಹಾಗೇ ಒಂದು ಕಪ್ಪು ಕಾಫಿ ಮಾಡಿಕೊಂಡು ಆಮೇಲೆ ನಾನು ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ. ಯಾಕೆ ತಿಂಡಿ ತಿಂದಿದ್ದು ಲೇಟು, ಆಮೇಲೆ ಇವತ್ತು ಎದ್ದಿದ್ದು ಲೇಟು. ಸೊ ಹಾಗಾಗಿ ನಾನು ಇವಾಗ ಕಾಫಿ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೋದು ಡಿಕಾಕ್ಷನ್ನು ಕಾಯ್ಸೋಕ್ಕಿಟ್ಟಿಲ್ಲ, ಮರ್ತ್ಬಿಟ್ಟಿದ್ದೀನಿ. ಹಾಲು ಕಾಯ್ಸೋಕ್ಕಿಟ್ಟಿದ್ದೀನಿ. ಸೊ ಕಿಚನ್ ಎಲ್ಲ ಮೆಸ್ಸಿ ಆಗಿದೆ, ನೋಡ್ಬೋದು. ಇದೆಲ್ಲ ವೀಟರ್ ಆಗಿಗೆ ಮಾಡೋದಕ್ಕೆ ಅಂತ ನಾನು ಬಾರ್ಲಿ ಇದೆಲ್ಲ ಹಾಗೆ ಇಟ್ಟಿದ್ದೀನಿ, ಮಿಲ್ಲೆಟ್ಸ್ ಎಲ್ಲ. ಸೊ ಇವಾಗ ಅದನ್ನು ರೆಡಿ ಮಾಡ್ಕೋಬೇಕು. ಇದನ್ನೆಲ್ಲ ಜೋಡಿಸಿದ್ದೀನಿ ನೀಟಾಗಿ. ಇದಾಗಿದೆ. ಇಲ್ಲಿಗೆ ಇನ್ನೊಂದು ಬರುತ್ತೆ. ಇದು ಉಪ್ಪಿನಕಾಯಿ ಎಲ್ಲ ತೆಗೆದಿಡಬೇಕು. ಸೊ ಇನ್ನೂ ತುಂಬಾ ಕೆಲಸ ಇದೆ. ಇದನ್ನು ಸ್ವಲ್ಪ ಆರ್ಗನೈಸ್ ಮಾಡಿದ್ದೀನಿ, ಇನ್ನೂ ಮಾಡೋದಿದೆ. ಇನ್ನು ಈ ಕಡೆ ಬಂದರೆ ಓವೆನ್ ಇದೆಲ್ಲ ಅದನ್ನು ಕ್ಲೀನ್ ಮಾಡೋದಿದೆ. ಇನ್ನು ಆ ಬಾಟಲ್ಸ್ ಉಪ್ಪಿನಕಾಯ್ದೆಲ್ಲ ತೆಗೆದಿಡೋದಿದೆ. ಸೊ ನೋಡೋಣ ಹೇಗಾಗತ್ತೆ, ಇವತ್ತು ಎಷ್ಟಾಗುತ್ತೆ ಕ್ಲೀನ್ ಮಾಡಿ. ಅಂದರೆ ಈ ಟೈಮಲ್ಲಿ ತುಂಬಾ ಸುಸ್ತಾಗುತ್ತೆ, ಮಾತಾಡೋದಕ್ಕಾಗಲ್ಲ. ಸೊ ಕಷ್ಟ ಇದೆ, ಆದರೆ ಸುಮ್ಮನೆ ಅಂತೂ ಕೂರಬಾರ್ದಲ್ವ. ಸೊ ಹಾಗಾಗಿ ಎಲ್ಲ ಕೆಲಸನೂ ನಾನು ಮಾಡ್ಕೋಬೇಕು ಅಂತ ನಾನು ಮಾಡ್ಕೋತಿದ್ದೀನಿ. ಬೆಳಿಗ್ಗೆ ಇವಾಗ ನನಗೆ ಮನೆ ಒರೆಸೋದಕ್ಕಾಗಲ್ಲ ಅಂತ ಮನೆಯೆಲ್ಲ ಒರೆಸೋದಕ್ಕಾಗಲ್ಲ. ಪಾತ್ರೆನೂ ನನಗೆ ಜಾಸ್ತಿ ಹೊತ್ತು ನಿಂತು ಪಾತ್ರೆ ತೊಳೆಯೋಕ್ಕಾಗೋದಿಲ್ಲ ಅಂತ ಶಮೀನ ಬರ್ತಾಳೆ. ಪಾತ್ರೆ ಇದನ್ನೆಲ್ಲ ಅವಳು ಕ್ಲೀನ್ ಮಾಡಿಕೊಡ್ತಾಳೆ. ಅದಲ್ದೇ ಬೇರೆ ಏನಾದರೂ ಕೆಲಸ ಇದ್ರೂ ಪಾಪ ಮಾಡಿಕೊಡ್ತಾಳೆ. ನನಗೊಬ್ಳಿಗೆ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ವಿವಿಕ್ತಾಗೆ ಹೋಗಬೇಕು. 4 ಗಂಟೆ ಮೇಲೆ ಹೋಗ್ತೀನಿ. ಸ್ವಲ್ಪ ಏನು ಬೀಟರ್ ಆಗಿದ್ದು, ಮತ್ತು ಕೆಲವರು ಯಾರೊಬ್ಬರು ಮೆಂತ್ಯ ಹಿಟ್ಟು ಬೇಕಂತ ಹೇಳಿದ್ದಾರೆ. ಮೆಂತ್ಯ ಮುದ್ದೆಗೆ ಎಲ್ಲದನ್ನು ಮಿಲ್ ಮಾಡಿಸಿ ಅದು ಸ್ವಲ್ಪ ಜರಡಿ ಹಿಡ್ದು ಆಮೇಲೆ ಹೋಗೋಣ, ತೊಗೊಂಡು ಪ್ಯಾಕ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಆಗಿದೆ. ರಾಗಿ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಬಂದಾಗಿದೆ. ಸೊ ಇವಾಗ ಏನಿದ್ರು ಇವಾಗ ಮಿಲ್ಲೆಟ್ಸು ಕಾಳುಗಳನ್ನೆಲ್ಲ ಅದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ನಂತರ ನಾನು ವಿವಿಕ್ತಾಗ ಹೋಗ್ತೀನಿ. ಅಲ್ಲಿವರೆಗೂ ಹೋಗಲ್ಲ. ಅಷ್ಟರೊಳಗಡೆ ಎಷ್ಟಾಗತ್ತೆ ಅಷ್ಟು ಇವತ್ತು ಮನೆ ಕ್ಲೀನಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇಷ್ಟು ಕ್ಲೀನ್ ಮಾಡೋದನ್ನು ಮುಗಿತಿಲ್ಲ. ಕೆಳಗಡೆ ಎಲ್ಲದನ್ನು ಕ್ಲೀನ್ ಮಾಡಿದ್ದೀನಿ. ಇನ್ನು ಸ್ವಲ್ಪ ಇದೆ ಇಲ್ಲಿ ಮೇಲೆ. ಇನ್ನು ಇದೆಲ್ಲ ಕಬೋರ್ಡು ಆ ಸೆಕ್ಷನ್ ಎಲ್ಲದನ್ನು ಕ್ಲೀನ್ ಆಗಿದೆ. ನನಗೆ ಬೆಲ್ಲದ ಪುಡಿದು ಕಾಫಿ ಕುಡ್ದಂಗೆ ಅನಿಸಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಸಕ್ಕರೆ ಯೂಸ್ ಮಾಡ್ಕೊತಿದ್ದೀನಿ. ಬಟ್ ನಮ್ಮನೆಯವ್ರು ಸಕ್ಕರೆ ಯೂಸ್ ಮಾಡೋಂಗಿಲ್ಲ, ಯಾಕೆಂದರೆ ನನಗೂ ಶುಗರು ಎಂಡಲ್ಲಿದೆ ಅಂತ. ಸೊ ಆದ್ರೂ ನಾನು ಒಂದೊಳ್ಳೆ ಕಾಫಿ ಕುಡಿದ್ರೆ ರಿಲ್ಯಾಕ್ಸ್ ಅನಿಸುತ್ತೆ. ಅದಾದಮೇಲೆ ನಾನು ಮಡಿಕೆ ತಗೊಂಡು ಬರೋಕ್ಕೆ ಹೋಗಿದ್ದೆ. ಮಡಿಕೆ ತೊಗೊಂಡು ಬಂದೆ, ಜೇಡಿ ಮಣ್ಣು ಅಂತ ಹೇಳಿದ್ದೆ ಅಲ್ವಾ. ಸೊ ನಾನು ಮಡಿಕೆ ತೊಗೊಂಡು ಬಂದಿದ್ದೀನಿ. ಅದಲ್ಲದೆ ಈ ಥರದ್ದು 2 ತೊಗೊಂಡು ಬಂದಿದ್ದೀನಿ. ಇದು ಮೊನ್ನೆ ನಮ್ಮ ಮೊಸರು ಮಾಡಿದ್ದ
ಖಾಲಿ ಆಗಿದೆ, ವಾಶ್ ಮಾಡಿಟ್ಟಿದ್ದೀನಿ. ಇದಾದಮೇಲೆ ಇನ್ನೊಂದು ತೊಗೊಂಡು ಬಂದಿದ್ದೆ, ಯಾಕೆಂದರೆ ಒಂದೇ ಸಾಕಾಗಲ್ಲ ಅನ್ನೋದಕ್ಕೋಸ್ಕರ. ನೀವು ನೋಡ್ಬೋದು, ಒಂದು ನಿಮಿಷ ತೋರಿಸ್ತೀನಿ. ನೋಡ್ಬೋದು ಮೊಸರು ಎಷ್ಟು ಗಟ್ಟಿಯಾಗಿ ಬಂದಿದೆ. ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಮೊಸರು ಅನ್ನೋದಕ್ಕೋಸ್ಕರ. ಅಷ್ಟು ಚೆನ್ನಾಗಿ ಬಂದಿದೆ ಮೊಸರು. ಆದಷ್ಟು ಮುಂಚೆ ನಮ್ಮ ಅಜ್ಜಿ ಅವರ ಟೈಮಲ್ಲೆಲ್ಲ ಮಡಿಕೆಲೇ ಅಡುಗೆ ಮಾಡ್ತಿದ್ರು. ಆಲ್ಮೋಸ್ಟ್ ನಾನು ಇವಾಗ ಎಕ್ಸ್ಟ್ರಾ 2 ಮಡಿಕೆ ತಗೊಂಡು ಬಂದಿದ್ದೀನಿ. ಅದರಲ್ಲೇ ಪಲ್ಯ ಸಾಂಬಾರೆಲ್ಲ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ಅನಿಸ್ತಿದೆ. ಟೇಸ್ಟೂ ಡಿಫ್ರೆನ್ಸ್ ಅನಿಸ್ತಿದೆ, ಡಿಫ್ರೆಂಟಾಗಿ ರುಚಿಯಾಗಿ ಇರುತ್ತೆ. ಸೊ ನೀವು ಆದಷ್ಟು ಇವಾಗ ಕುಕ್ಕರು, ಅಲ್ಯೂಮಿನಿಯಂ ಕುಕ್ಕರ್ ಆ ಥರದನ್ನು ಬಿಟ್ಟು ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಕಡೆ ಗಮನ ಕೊಟ್ಟರೆ ತುಂಬಾ ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನಂತೂ ಕಾಫಿ ಎಲ್ಲ ಕುಡಿಬಾರ್ದು ಈ ಟೈಮಲ್ಲಿ, ಬಟ್ ನನಗೆ ಸ್ವಲ್ಪ ತಲೆನೋವು ಆ ಥರ ಅನಿಸುತ್ತೆ. ಒಂದು ಒಳ್ಳೆ ಫಿಲ್ಟ್ರ್ ಕಾಫಿ, ಆಲ್ಮೋಸ್ಟ್ ಒಂದೊಳ್ಳೆ ಫಿಲ್ಟ್ರ್ ಕಾಫಿ ಕುಡಿದ್ರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಕಾಫಿ ಕುಡ್ದಾದ್ಮೇಲೆ ಕ್ಲೀನಿಂಗ್ದೆಲ್ಲದನ್ನು ನಾನು ತೋರಿಸ್ತೀನಿ. ಸೊ ನೋಡೋಣ. ಇಲ್ಲಿ ಸಾಯಿಬಾಬಾದೆಲ್ಲದನ್ನು ಕ್ಲೀನ್ ಮಾಡಿದ್ದೆ. ಸೊ ಆಚೆದು ಗಾರ್ಡನ್ದು ತೋರಿಸ್ತೀನಿ. ಇಲ್ಲಿ ಈ ಥರ ಕ್ಲೀನ್ ಮಾಡಿದ್ದೆ. ಇದೆಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ. ನನಗೆ ಎಷ್ಟಾಗತ್ತೆ ಅಷ್ಟು ನಾನು ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಮನೆ ಎಷ್ಟು ಕ್ಲೀನ್ ಆಗಿರುತ್ತೋ ಅಷ್ಟು ಒಳ್ಳೇದು ಅಂತಾರೆ. ಸೊ ನೀವು ಆದಷ್ಟು ಯಾರ್ಯಾರು ಪ್ರೆಗ್ನೆನ್ಸಿ ಆ ಥರ ಪ್ರೆಗ್ನೆಂಟ್ ಇದ್ದೀರೋ, ಕೆಲಸ ಮಾಡೋಕ್ಕಾಗಲ್ಲ, ಸುಸ್ತು ಆ ಥರ ಅಂತ ದಯಮಾಡಿ ಕೂತ್ಕೋಬೇಡಿ. ಆದಷ್ಟು ನೀವು ಎಷ್ಟು ಓಡಾಡ್ತೀರಾ, ಎಷ್ಟು ಕೆಲಸ ಮಾಡ್ತೀರಾ, ಎಷ್ಟು ನಿಮ್ಮ ಬಾಡಿ ಫ್ರೀ ಆಗುತ್ತೋ ಅಷ್ಟು ಒಳ್ಳೆಯದು. ಯಾಕೆಂದರೆ ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡೋರು ಆದಷ್ಟು ಆ್ಯಕ್ಟಿವ್ ಆಗಿರಿ. ಹಂಗಂತಲ್ಲ, ನೀವೆಷ್ಟು ಆ್ಯಕ್ಟಿವ್ ಆಗಿರ್ತೀರ ಮಗುನೂ ಅಷ್ಟೇ ಆ್ಯಕ್ಟಿವ್ ಆಗಿರುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ನಾನು ಕ್ಲೀನ್ ಮಾಡುವಾಗ ಸಿಗ್ತೀನಿ. ಇವಾಗ ಕಾಫಿ ಕುಡಿತೀನಿ. ಇವಾಗ ಕಿಚನಿಗೆ ಅಮೆಝಾನಿಂದ ಒಂದು ಐಟಮ್ ತರಿಸಿದ್ದೆ, ಆರ್ಡ್ರ್ ಮಾಡಿದ್ದೆ. ಸೊ ಬಂದಿದೆ, ಅದನ್ನು ಇವಾಗ ಓಪನ್ ಮಾಡೋಣ. ಇದು ಈ ಮನೇಲಿ ಸ್ವಲ್ಪ ಕಿಚನ್ನು ಚಿಕ್ಕದಾಗಿರೋದ್ರಿಂದ ಐಟಮ್ನ ಜಾಸ್ತಿ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಅದಕ್ಕೋಸ್ಕರನೇ ನಾನು ಮುಂಚೆನೇ ಅದು ಸ್ಟ್ಯಾಂಡ್ ಸ್ಟೀಲ್ದು ನನ್ನ ಹತ್ರ ಇತ್ತು. ಇವಾಗ ಇನ್ನೊಂದು ಬೇಕನ್ನೋದು, ಸೊ ಹಾಗಾಗಿ ತರಿಸಿದ್ದೀನಿ. ಇದೂ 3 ಸ್ಟೆಪ್ ಇದೆ. ಸೊ ನೋಡೋಣ ಹೇಗಿದೆ ಅಂತ. ಸ್ವಲ್ಪ ಚಿಕ್ಕದಾಯಿತು ಅನಿಸುತ್ತೆ. ಎಷ್ಟು 299 399 ಕೊಟ್ಟಿದ್ದು. ಸೊ ಇವಾಗ ಬಂದಿದೆ. ಇವಾಗ ನನಗೂ ಜೋಡಿಸೋದಕ್ಕೆಲ್ಲ ಈಸಿ ಆಗುತ್ತೆ. ಸೊ ಬನ್ನಿ ಜೋಡಿಸೋಣ. ಕಿಚನಿಗೆ ಕೆಲವೊಂದು ಐಟಮ್ ಬೇಕಾಗಿತ್ತು. ಇವಾಗ ಎಷ್ಟಾಗತ್ತೆ ಅಷ್ಟನ್ನು ನಾನು ಅವಶ್ಯಕತೆ ಇರೋದನ್ನು ಮಾತ್ರ ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಸುಮ್ಮನೆ ಎಲ್ಲದೂ ಆರ್ಡ್ರ್ ಮಾಡೋದು ನನಗೂ ಅಷ್ಟು ಸರಿ ಅನಿಸಲ್ಲ. ಸೊ ಹಾಗಾಗಿ ಇದೊಂದು ಅವಶ್ಯಕತೆ ಇತ್ತು. ಸೊ ಇದೊಂದನ್ನು ತೊಗೊಂಡೆ. ಇದನ್ನು ನೀಟಾಗಿ ಅಲ್ಲಿಟ್ಟು ಜೋಡಿಸ್ಕೊಳ್ಳೋಣ. ಸೊ ಇದೊಂದು ನೋಡೋಣ. ನೆಕ್ಸ್ಟ್ ಏನಾದ್ರೂ ಕಿಚನ್ ರಿಲೇಟೆಡ್ ಏನಾದ್ರೂ ನಿಮಗೆ ಬೇಕಂದರೆ ಅದರದ್ದು ನಾನು ವಿಡಿಯೋ ಮಾಡ್ತೀನಿ. ಯಾಕೆಂದರೆ ಕಿಚನ್ ಎಷ್ಟು ಕ್ಲೀನಾಗಿರುತ್ತೋ ಅಷ್ಟು ಒಳ್ಳೆಯದು. ಯಾಕೆಂದರೆ ನಾವು ಮಲಗೋದಕ್ಕಿಂತ ಮುಂಚೆ ಕಿಚನೆಲ್ಲ ಕ್ಲೀನ್ ಮಾಡಿ ಮಲಗೋದ್ರಿಂದ ಲಕ್ಷ್ಮಿ ಒಂದು ಸಲ ಬಂದು ಕಿಚನಲ್ಲಿ ನೋಡ್ತಾಳೆ ಅನ್ನೋದು ಆವಾಗ ಅಜ್ಜಿ ಎಲ್ಲ ಹೇಳ್ತಿದ್ರಲ್ವ. ಸೊ ಹಾಗಾಗಿ ಕಿಚನ್ ಎಷ್ಟು ನೀಟಾಗಿರುತ್ತೋ ಲಕ್ಷ್ಮಿನೂ ಹಾಗೇನೆ, ಮನೆ ಎಷ್ಟು ಕ್ಲೀನಾಗಿರುತ್ತೋ ಲಕ್ಷ್ಮಿನೂ ಬರ್ತಾಳೆ ಅಂತ. ಸುಮ್ಮನೆ ನಾವು ಮನೆಯೇನು ಕ್ಲೀನಾಗಿ ಇಟ್ಕೊಳ್ದಲ್ಲೇ ಅಲ್ಲಲ್ಲೇ ಗಲೀಜು ಇಟ್ಕೊಂಡು ಇದು ಮಾಡಿದ್ರೆ ಸೊ ಅದರಿಂದ ಏನೂ ಯೂಸ್ ಆಗಲ್ಲ. ಸೊ ನಾವು ಮನೇನ ಎಷ್ಟು ಚೊಕ್ಕವಾಗಿ ಇಟ್ಕೊಂಡಿರ್ತೀವಿ, ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿರ್ತೀವಿ ಅಷ್ಟು ಒಳ್ಳೆಯದು. ಸೊ ಬನ್ನಿ ಇವಾಗ ಎಲ್ಲದನ್ನು ನೀಟಾಗಿ ಜೋಡಿಸೋಣ. ನೆಕ್ಸ್ಟು ಇದಾದಮೇಲೆ
ಮಿಲ್ಲೆಟ್ಸ್ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕಂತ ಹೇಳಿದ್ನಲ್ವ, ಅದ್ರದ್ದು ಕೆಲಸ ಇದೆ. ಮೆಂತ್ಯದ ಹಿಟ್ಟು ಮಾಡೋದಕ್ಕೆ ಅದ್ರದ್ದು ಕೆಲಸ ಇದೆ. ಸೊ ತುಂಬಾ ಕೆಲಸ ಇದೆ. ಇವತ್ತು ಎಷ್ಟು ಕೆಲಸ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ಒಂದೇ ದಿನ ಇಷ್ಟು ಕೆಲಸ ಮಾಡಿದ್ರೆ ನನಗೂ ಬ್ಯಾಕ್ ಪೇನ್ ಈ ಥರದ್ದು ಮತ್ತು ಕಾಲೆಲ್ಲ ಸ್ವೆಲ್ಲಿಂಗ್ ಆಗೋದು ಆ ಥರದ್ದು ಆಗುತ್ತೆ. ಸೊ ಹಾಗಾಗಿ ಈ ಟೈಮಲ್ಲಿ ಆದಷ್ಟು ನಾನು ಫ್ರೀ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಆದಮೇಲೆ ನಾನು ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಸೊ ಬನ್ನಿ. ಇದೆಲ್ಲದನ್ನು ಎತ್ತಿಟ್ಟೆ. ಇನ್ನೂ ನನಗೆ ತುಂಬಾ ಕಿಚನಲ್ಲಿ ಆದಷ್ಟು ನಾನು ಬೇಗ ಕ್ಲೀನ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಎಷ್ಟಾಗತ್ತಷ್ಟು. ಬಟ್ ಇವಾಗ ಏನು ಅರ್ಜೆಂಟ್ ಇಲ್ಲ, ಏನು ಇದಿಲ್ಲ ಅನ್ನೋದಕ್ಕೋಸ್ಕರ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಇದನ್ನು ಇಟ್ಟು ನೋಡಿದೆ ಇದ್ರ ಮೇಲೆ ಇಡೋಣ ಅಂತ, ಬಟ್ ಯಾಕೋ ನನಗೆ ಸರಿ ಹೋಗಲಿಲ್ಲ. ಮೇ ಬಿ ಇವಾಗ ನಾನು ಇಟ್ಟಿರೋದೂ ಸರಿ ಹೋಗಲ್ಲ ಅನಿಸುತ್ತೆ, ಏನಾದರೂ ಬಿದ್ದರೆ ಅಂತ ನೋಡೋಣ. ಇಲ್ಲೇ ಇದನ್ನ ಇಟ್ಟಿದ್ದೀನಲ್ವ, ಅದ್ರ ಪಕ್ಕನೇ ಇಡೋಣ ಅಂತ ಈ ಕಡೆ ಇಟ್ಟು ನೋಡಿದೆ, ಅದು ಯಾಕೋ ಸರಿ ಬರಲಿಲ್ಲ. ಹಿಂಗಿಟ್ಟು ನೋಡಿದೆ, ಅದು ಯಾಕೋ ಸರಿ ಹೋಗಲಿಲ್ಲ. ಸೊ ಅದನ್ನು ನಿಲ್ಲಿಸಿ ಅದ್ರ ಮುಂದೆ ಇದು ಸ್ಟ್ಯಾಂಡ್ ಇಟ್ಟು ನೋಡಿದೆ, ಬಟ್ ಅವು ಓಕೆ ಅನಿಸ್ತು. ಬಟ್ ಎಲ್ಲಿ ಐಟಮ್ ಇದ್ದಾಗ ಮುಂದಕ್ಕೆ ಬಾಗ್ಬಿಡುತ್ತೆ ಅನ್ನೋ ಥರ ಇತ್ತು. ಸೊ ಹಾಗಾಗಿ ಯೋಚನೆ ಮಾಡ್ತಾಯಿದ್ದೀನಿ, ಇನ್ನು ಬೇರೆ ಕಡೆ ಶಿಫ್ಟ್ ಮಾಡ್ಬೋದಾ ಅಥವಾ ಅಂತ. ಇಲ್ಲಿ ಜೀರಿಗೆ, ಸಾಸಿವೆ, ಮೆಣಸು ಮತ್ತು ಪೆಪ್ಪರ್ ಪೌಡ್ರು, ಜೀರಾ ಪೌಡ್ರು ಈ ಥರದ್ದೆಲ್ಲ ಜೀರಿಗೆ ಎಲ್ಲದನ್ನು ನಾನು ಚಿಕ್ಕ ಬಾಟಲಿಗೆ ಹಾಕ್ಕೊಂಡಿದ್ದೆ. ಅದನ್ನೆಲ್ಲ ಆಮ್ಲ ಪೌಡ್ರು ಅದನ್ನು ಇಲ್ಲಿ ಜೋಡಿಸ್ಕೊತಿದ್ದೀನಿ. ಯಾಕೆಂದರೆ ಯಾವಾಗಲೂ ಇದು ಮಾಡೋಕ್ಕಾಗಲ್ಲ. ನನಗೆ ಎಮರ್ಜೆನ್ಸಿ ಏನೇನು ಬೇಕೋ ಅದನ್ನೆಲ್ಲ ಇಲ್ಲಿ ಜೋಡಿಸ್ಕೊಳ್ಳೋಣ ಅಂತ ಜೋಡಿಸ್ಕೊತಿದ್ದೀನಿ. ಬಟ್ ನನಗೆ ಇದು ಸರಿ ಹೋಗಲಿಲ್ವೋ ಅನ್ನೋದು, ಇನ್ನು ನಾನು ಬೇರೆ ಕಡೆ ಶಿಫ್ಟ್ ಮಾಡಬೇಕಾ ಅನ್ನೋದನ್ನು ಯೋಚನೆ ಮಾಡ್ತಿದ್ದೆ. ಯಾಕೆಂದರೆ ಇದು 3 ಗ್ಲಾಸ್ ನನಗೆ ಬೇಕು ಬೆಳಿಗ್ಗೆ ನೀರು ಕುಡಿಯೋದ್ರಿಂದ, ಜೀರಿಗೆ ನೀರನ್ನ. ಸೊ ಹಾಗಾಗಿ ಗ್ಲಾಸ್ ಬೇಕಾಗುತ್ತೆ. ಸೊ ಹಾಗಾಗಿ 3 ಗ್ಲಾಸ್ನ ನಾನು ಇಲ್ಲಿ ಇಟ್ಕೊತಿದ್ದೀನಿ. ಇನ್ನು ಮಿಕ್ಕಿದ್ದು ಪುಳಿಯೋಗರೆ ಪೌಡ್ರು ಅದನ್ನು ಇಲ್ಲೇ ಇಡೋಣ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೆ. ಯಾಕೋ ಅದು ಸರಿ ಬರಲಿಲ್ಲ, ಅದನ್ನು ತೆಗೆದು ಕೆಳಗಡೆ ಇಟ್ಟೆ. ನೋಡೋಣ ಇನ್ನೂ ಬೇರೆ ಥರ ಆಲ್ಟ್ರೇಷನ್ ಮಾಡೋದ ಅಂತ. ಕೊನೆಗೆ ಫೈನಲ್ಲಾಗಿ ಹೇಗೆ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಯಾಕೆಂದರೆ ಇವಾಗ ಆಲ್ರೆಡಿ ಟೈಮ್ ಬೇರೆ ಆಗ್ತಿದೆ, ನಾನು ಅಡುಗೆ ಮಾಡಬೇಕು. ಜೊತೆಗೆ ವೀಟರ್ ಆಗಿದೆ, ಎಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡ್ತಿರ್ಬೋದು ರಾಜ್ಮಾ, 3 ಥರದ ರಾಜ್ಮಾ ಮತ್ತು ಕಡಲೆಕಾಳು ಮತ್ತು ಹೆಸ್ರು ಕಾಳು ಎಲ್ಲದನ್ನು ಇಲ್ಲಿ ರೋಸ್ಟ್ ಮಾಡ್ಕೊತಿದ್ದೀನಿ. ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ನೀವು ಜಾಸ್ತಿ ಫ್ಲೇಮ್ ಇಟ್ಕೊಂಡು ನೀವು ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಅದು ಚೆನ್ನಾಗಿ ಅನಿಸಲ್ಲ, ಸೀದಿರೋ ಥರ ಸ್ಮೆಲ್ ಬರುತ್ತೆ. ಅದಾದಮೇಲೆ ಇಲ್ಲಿ ಹೆಸ್ರು ಕಾಳು, ಇನ್ನೊಂದು ಸ್ವಲ್ಪ ತೊಗರಿಬೇಳೆ, ಮಸೂರ್ ದಾಲು ಮತ್ತು ಉದ್ದಿನ ಕಾಳು ಎಲ್ಲದನ್ನು ಸೇರಿಸಿ ನಾನು ಇಲ್ಲಿ ಇನ್ನೊಂದು ಸ್ವಲ್ಪ ಸೆಕೆಂಡ್ ಟ್ರಿಪ್ನ ನಾನು ಡ್ರೈ ರೋಸ್ಟ್ ಮಾಡ್ಕೊತಿದ್ದೀನಿ. ನೀವು ಲೋ ಫ್ಲೇಮಲ್ಲಿಟ್ಟು ಎಷ್ಟಾದ ಸ್ಮೆಲ್ಲು ಒಳ್ಳೆ ಘಮ ಬರೋವರೆಗೂ ನೀವು ರೋಸ್ಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ಇಲ್ಲಿ ಮಿಲೆಟ್ಸು 7 ಥರದ್ದು ಅದನ್ನು ನಾನು ಇಲ್ಲಿ ಹುರ್ಕೊತಿದ್ದೀನಿ. ಅಂದರೆ ನೀವು ಮಿಲೆಟ್ಸ್ ಎಲ್ಲದನ್ನು ಜಾಸ್ತಿ ಹುರ್ಕೊಂಡ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಯಾಕೆಂದರೆ ಜಾಸ್ತಿ ರೋಸ್ಟ್ ಆದ್ರೂ ಅದ್ರದ್ದು ಟೇಸ್ಟ್ ಹೊರಟೋಗ್ಬಿಡುತ್ತೆ. ಸೊ ಹಾಗಾಗಿ ನಿಮಗೆ ಅಂದರೆ ಮುಂಚೆಯಿಂದ ನೀವು ಹೇಗೆ ಮಾಡಿರ್ತೀರ, ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿಗೆ ಕರೆಕ್ಟಾದ ರೀತಿ ಅಳತೆಲಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಇಲ್ಲಿ ನಾನು ಬಾರ್ಲಿ ಸೇರಿಸ್ಕೊತಿದ್ದೀನಿ, ಬಾರ್ಲಿ ಜೊತೆಗೆ ಸಬ್ಬಕ್ಕಿನೂ ಸೇರಿಸ್ಕೊತಿದ್ದೀನಿ. ಬಾರ್ಲಿ ತುಂಬಾ ಒಳ್ಳೆಯದು, ಅದು ವೆಯ್ಟ್ ಲಾಸಿಗಿರ್ಬೋದು, ಪ್ರತಿಯೊಂದಕ್ಕೂ ತುಂಬ ಒಳ್ಳೆಯದು. ಹಾಗಾಗಿ ಸಬ್ಬಕ್ಕಿ ಇದನ್ನು ಸೇರಿಸ್ಕೊಂಡು ಇದನ್ನು ನಾನು ರೋಸ್ಟ್ ಮಾಡ್ಕೊತಿದ್ದೀನಿ. ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಏನು ವೀಟರಾಗಿ ಪೌಡ್ರನ್ನ ಹಾಕೋತೀವಿ, ಕೆಲವರಿಗೆ ಅದು ಹಸಿದೆ ಏನು ಉರಿ ಅವಶ್ಯಕತೆ ಇಲ್ಲ ಅಂತ. ಬಟ್ ಹುರಿದು ನಾವು ಇದು ಮಾಡ್ಕೊಳ್ಳೋದ್ರಿಂದ ನಮಗೆ ಅಸಿಡಿಟಿ ಆ ಥರದ್ದು ಪ್ರಾಬ್ಲಮ್ ಏನೂ ಇರಲ್ಲ. ಸೊ ಹಾಗಾಗಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊತೀನಿ. ಇದನ್ನು ಮತ್ತೆ ನಾನು ಮಿಷನಿಗೆ ಕೊಟ್ಟು ನಂತರ ನಾನು ಅದನ್ನು ಹಿಡಿತೀನಿ. ಈ ಸಲ ನಾನು ಇನ್ನೊಂದನ್ನು ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾಯಿದ್ದೀನಿ, ಮಖಾನ.
ಅಂದರೆ ಕಮಲದ ಬೀಜನ ಸೇರಿಸ್ತಾ ಇದ್ದೀನಿ. ಇದರಲ್ಲಿ ತುಂಬ ಪ್ರೋಟೀನು ಮತ್ತು ಫೈಬರು ಕಂಟೆಂಟು ಜಾಸ್ತಿ ಇರೋದ್ರಿಂದ ಇದು ಒಂದು ಸ್ವಲ್ಪ ಏನಕ್ಕೆ ಸೇರಿಸ್ಬಾರ್ದು ಅಂತ ಅಂದ್ಕೊಂಡು ಈ ಸಲ ನಾನು ಸ್ವಲ್ಪ ಮಖಾನ ಸೇರಿಸ್ಕೊತಿದ್ದೀನಿ. ಜೊತೆಗೆ ಇಲ್ಲಿ ಶೇಂಗಾ ಬೀಜನೂ ನಾನು ಡ್ರೈ ರೋಸ್ಟ್ ಮಾಡ್ಕೊತಿದ್ದೀನಿ. ಇಲ್ಲಿ ಬಾದಾಮಿನೂ ಹಾಕೋತಿದ್ದೀನಿ. ಶೇಂಗಾ ಬೀಜ ಹಾಕೊಳ್ಳೋದ್ರಿಂದ ಇನ್ನೂ ತುಂಬಾ ಒಳ್ಳೆಯದು. ಯಾಕೆಂದರೆ ಶೇಂಗಾ ಬೀಜನ ಬಡವರ ಬಾದಾಮಿ ಅಂತಾರಲ್ವ. ಸೊ ಹಾಗಾಗಿ ಶೇಂಗಾ ಬೀಜನೂ ಅಂದರೆ ಆಲ್ಮೋಸ್ಟ್ ನಾನು ಇವಾಗ 37+ ಐಟಮ್ನ ನಾನು ಹಾಕೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಾನು ಎಲ್ಲದನ್ನು ಸೇರಿಸ್ಕೊತಿದ್ದೀನಿ. ಆಮೇಲೆ ಇಲ್ಲಿ ಪಂಪ್ಕಿನ್ ಸೀಡ್ಸ್ ಇರ್ಬೋದು, ವಾಟರ್ ಮೆಲನ್ ಸೀಡ್ಸ್ ಇರ್ಬೋದು, ಕುಕುಂಬರ್ ಸೀಡ್ಸ್ ಇರ್ಬೋದು, ಅದನ್ನು ಸಹ ನಾನು ಇಲ್ಲಿ ರೋಸ್ಟ್ ಮಾಡ್ಕೊತಿದ್ದೀನಿ. ನಾವು ಡ್ರೈ ಫ್ರೂಟ್ಸ್ ಆಮೇಲೆ ಚಿಯಾ ಸೀಡ್ಸ್ ಇರ್ಬೋದು, ಅದೆಲ್ಲದನ್ನು ಹೊಟ್ಟೆ ಹಸಿವನ್ನು ಕಡಿಮೆ ಮಾಡುತ್ತೆ. ಹಾಗೆಯೇ ಯಾರ್ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ರೆ ಅವರಿಗೆ ಯೂಸ್ ಆಗುತ್ತೆ. ಇಲ್ಲಿ ಬಾದಾಮಿ, ಗೋಡಂಬಿ ಮತ್ತು ವಾಲ್ನಟ್ಸ್ನ ನಾನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ಎಲ್ಲದನ್ನು ಒಂದು ಮೆಷರ್ಮೆಂಟ್ ಇಷ್ಟಕ್ಕೆ ಇಷ್ಟು ಅಂತ ಮೆಷರ್ಮೆಂಟ್ ಮಾಡಿಕೊಂಡು ನಾನು ಡ್ರೈ ರೋಸ್ಟ್ ಮಾಡ್ಕೊತಿರೋದು. ಲಾಸ್ಟ್ ಟೈಮು ಒಂದು 6 kgಗೆ ಮಾಡ್ಕೊಂಡಿದ್ದೆ. ಎಲ್ಲದನ್ನು ಇಷ್ಟೇ ಅಳತೆ ಬೇಕು ಕ್ವಾಂಟಿಟಿ ಅನ್ನೋದಕ್ಕೋಸ್ಕರ ನಾನು ಮಾಡ್ಕೊತೀನಿ. ಇಲ್ಲಿ ಮೆಂತ್ಯನ ನಾನು ಹುರ್ಕೊತಿದ್ದೀನಿ. ಅದಾದಮೇಲೆ ಇದಕ್ಕೆ ನಾನು ಚಕ್ಕೆ ಮತ್ತು ಏಲಕ್ಕಿನ ಸೇರಿಸ್ಕೊತೀನಿ, ಭೂಮಿ ಅಮ್ಲ ಸೇರಿಸ್ಕೊತೀನಿ, ಮುಟ್ಟಿದ್ರೆ ಮುನಿ ಸೇರಿಸ್ಕೊತೀನಿ. ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್